ಈ ಹಾಳ ಸುಂದ್ರಿ ನನಗ ಅಂತಾಳ, ನನಗ ಇಷ್ಟೆಲ್ಲ ಮಾತಾಡ್ತಾಳ. ನಾನು ಆ ಕೆಲಸದವಳನ್ನ ಬೈಯಾಕತ್ರ ನನಗನ ಇಷ್ಟೇ ದೊಡ್ಡ ದೊಡ್ಡ ಮಾತು ಮಾತಾಡ್ತಾಳಲ್ಲ. ಮದುವೆ ಮಾಡಿಸು ನೋಡ್ತೀನಿ ಅಂತಾಳಲ್ಲ. ಅವಳಿಗೆ ಇನ್ನೂ ನನ್ನ ಮಗಳು ಇವಾಗ ಹೆಂಗಾಗಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಫಾರಿನ್ ಹುಡುಗಿ ಹೆಂಗಾಗಿದ್ದಾಳೆ ಅಂತದ್ರಾಗ ಇನ್ನು ಈಕಿನ ಸುಮ್ಮನೆ ಬಿಡಂಗಿಲ್ಲ. ನಾನು ಸುಮ್ಮನೆ ಬಿಡಂಗೇ ಇಲ್ಲ. ಸುಮ್ಮನೆ ಬಿಡು ಮಾತೂ ಇಲ್ಲ. ಅದ್ಗೆ ಏನು ಮಾಡತ್ತಿ ಪ್ರೇಮ? ಯಾಕೆ ಇಷ್ಟೊಂದು ಕೋಪದಿಂದ ಅದಿ? ಏನಾಯ್ತು? ಅಲ್ಲ, ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಿ? ಏನಾದರೂ ಆಯ್ತಾನ? ಅಲ್ಲ ಅದಕ್ಕೆ ನಿಮ್ಮ ಸೊಸೆಗೆ ನಿಮ್ಗೆ ಸರಿಯಾಗಿ ಬುದ್ಧಿ ಹೇಳಕ್ಕೆ ಬರಂಗಿಲ್ಲ. ಹೆಂಗಂದ್ರೆ ಹಂಗೆ ಮಾತಾಡಕ್ಕೆ ಹೇಳಿಬಿಟ್ರೆ ಏನಕ್ಕಿಗೆ? ನೋಡ್ರಿ ಅದಕ್ಕೆ ನಾನು ಇವಾಗಲೇ ಹೇಳಾಕತ್ತಾನ, ಕ್ರಿಶ್ಗ ನನ್ನ ಮಗಳನ್ನ ಕೊಟ್ಟ ನಾನು ಮದುವೆ ಮಾಡ್ಬೇಕಂತ ಅನ್ಕೊಂಡೇನು. ಅಯ್ಯೋ ಶಿವನ, ಏನು ಹೇಳತ್ತಿ ನೀನು? ಅಯ್ಯೋ ಪ್ರೇಮ, ಏನು ಮಾತಾಡತ್ತಿ ನೀನು? ನೀ ಮಾತಾಡೋದು ನಿನಗೆ ಏನು ಮಾತಾಡ್ತಾನ ಅನ್ನೋದು ಸ್ವಲ್ಪ ತಲೆಯಾಗ ಐತೆನ ವಿಚಾರ? ಹಂಗೆ ಮಾತಾಡ್ತಾನಂತ ಏನು ಬೇಕು ಅದನ್ನ ಮಾತಾಡತ್ತೀಯೋ? ಇಲ್ಲ ಅಮ್ಮ, ನಾನು ಯೋಚನೆ ಮಾಡೇ ಮಾತಾಡತ್ತಾನೆ. ಇದಕ್ಕೆ ಸುಂದ್ರಿ ಒಪ್ಪಿನೂ ಐತಿ, ಆದ್ರೆ ಕ್ರಿಶ್ ಒಪ್ಕೋಬೇಕು ಅಷ್ಟೆ. ಸುಂದ್ರಿ ನನ್ನ ಮುಂದೆ ಆಯಿತು ನೀವು ಮದುವೆ ಮಾಡಿಸಿ ಅಂತಲೇ ಹೇಳಿದಾಳ, ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದಾಳ. ಅದಕ್ಕೆ ನಾನು ಕ್ರಿಶ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡೇನೆ. ಸುಮ್ಮನೆ ಅಲ್ಲಿ ಇಲ್ಲಿ ಕೊಟ್ಟು ಮದುವೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಕ್ರಿಶ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಾನು ಅನ್ಕೊಂಡ್ಬಿಟ್ಟಿದ್ದೇನೆ. ಅದಕ್ಕೆ ಇದಕ್ಕೆ ನೀವಿಲ್ಲ ಅನ್ನಂಗಿಲ್ಲಲ್ಲ? ಅಲ್ಲ ಪ್ರೇಮ, ಈಗಾಗಲೇ ಕ್ರಿಶ್ಕ ಮತ್ತು ಸುಂದರಿಗೆ ಮದುವೆ ಆಗೈತಿ. ಅವರಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಅಂಥದ್ರಾಗ ನೀನೀಗ ನಿನ್ನ ಮಗಳನ್ನ ನನ್ನ ಮಗ ಕೊಡ್ತೇನೆ ಅಂತಂದ್ರೆ ನಾನು ಒಪ್ಕೊಂಡ್ರು ಸುಂದರಿ ಒಪ್ಕೊಂಡ್ರು ನನ್ನ ಮಗ ಒಪ್ಕೋಬೇಕಲ್ಲ. ನಾನೇನು ಹ್ಞೂ ಅಂತೇನು ಬಿಡು, ನೀನು ನನ್ನ ಗಂಡನ ತಂಗಿ ಅಂತೇಳಿ, ಆದ್ರೆ ಕ್ರಿಶ್ ಒಪ್ಕೋಬೇಕಲ್ಲ. ಕ್ರಿಶ್ನ ನೀವ ಒಪ್ಪಿಸ್ಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಏನಾದರೂ ಮಾಡಿ ಕ್ರಿಶ್ ನನ್ನ ಮಗಳನ್ನ ಮದುವೆ ಆಗಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ನಿಮ್ಮೆಲ್ಲರೂ ಹೆಸರು ಬರೆದಿಟ್ಟು ನಾನು ಸತ್ತೋಗ್ಬೇಕಾಗತ್ತ. ಅಯ್ಯೋ, ಏನು ಮಾತಾಡ್ತಾ ಇದೆಯಾ ನೀನು? ಯಾಕೆ ಈ ರೀತಿ ಎಲ್ಲ ಮಾತಾಡತ್ತಿ ಪ್ರೇಮ? ಏನಾಯ್ತು ಇವಾಗ? ನೀ ಯಾಕೆ ಕ್ರಿಶ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ದಿ? ಇವಾಗ ಆಕೆ ಪ್ರೆಗ್ನೆಂಟ್ ಅದಾಳ, ಆಕೆಗೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮಗು ಆಗ್ತತಿ. ಆದ್ರೆ ನೀನು ನೋಡಿದ್ರೆ ಇವಾಗ ಕ್ರಿಶ್ಗೆ ಇನ್ನೂ ಮದುವೆ ಮಾಡ್ಬೇಕಂತಿರೋದು ಯಾಕೆ? ಅದು ನಿನ್ನ ಮಗಳನ್ನ ಏನಾದರೂ ತೊಂದರೆ ಆಯ್ತಾನ? ಪ್ರೇಮಿ, ಏನಾದರೂ ಯೋಚನೆ ಮಾಡಿಯನ? ತಲೆಯಾಗ ಬುದ್ಧಿ ಇಟ್ಕೊಂಡಿಯೋ ಇಲ್ಲ? ನೀನು ಏನು ತಿಳಿತದ ಅದನ್ನ ಮಾತಾಡ್ತಿದ್ಯಾ ನೋಡು. ಸುಮ್ಮನೆ ಸಮಾಧಾನಲ್ಲೇ ಯೋಚನೆ ಮಾಡಿ ಆಮೇಲೆ ಏನು ಮಾತಾಡಬೇಕು ಏನಿಲ್ಲ ಅನ್ನೋದನ್ನ ನಿರ್ಧಾರ ಮಾಡು. ಅದನ್ನ ಬಿಟ್ಟು ಹಂಗೆ ಕುನಿಬೇಡ. ಇಲ್ಲಮ್ಮ, ನಾನು ಯೋಚನೆ ಮಾಡಿ ನಾನು ಸುಂದರಿ ಜೊತೆ ಮಾತಾಡಿದ್ನಿ. ಸುಂದರಿ ಅದಕ್ಕೆ ನೀವೇನಾದರೂ ಮಾಡಿ ಅದು ನಿಮ್ಮಿಷ್ಟ, ಒಪ್ಕೋದು ಬಿಡೋದು ಕೃಷಿಗೆ ಬಿಟ್ಟಿರೋದು. ನಡಕ್ಕೆ ಬರೋದಕ್ಕೆ ನಾನು ಯಾರು ಅಂತ ಅಂದ್ಲು. ಆಯಿತು ಸರಿ, ಹಂಗಾರೆ ನಾನು ನಮ್ಮ ಅತ್ತಿಗೆ ಜೊತೆ ನಮ್ಮ ಅಮ್ಮನ ಜೊತೆ ಕೃಷಿ ಜೊತೆ ಮಾತಾಡ್ತೀನಿ ಅಂತ ಅನ್ನಿ. ಆಯಿತು ನಿಮ್ಮಿಷ್ಟ, ಮಾತಾಡ್ಕೊಳ್ಳಿ ಅಂತ ಅಂದ್ಲು. ಅದಕ್ಕಾಗಿ ಇವಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಇಲ್ಲಿವರೆಗೂ ಬಂದಿರೋದು. ನೀ ಏನು ಮಾತಾಡ್ತೀನಿ ಅನ್ನೋದು ನಿನ್ನ ಖಬರ್ ಐತೆ ಇಲ್ಲ? ಏನು ತಿಳಿದಂಗೆ ಮಾತಾಡಕತ್ತೇನ? ಅಲ್ಲ, ಈಗ ಮದುವೆ ಆಗೈತೆ ಅನ್ನೋದು ಗೊತ್ತಿದ್ದ ನಿನ್ನ ಮಗಳನ್ನ ಅವಂಗ ಕೊಡ್ಬೇಕಂತ ಏನಂದಿಂದ? ಯಾಕೆ ಜಗತ್ತಿನಾಗ ಬೇರೆ ಯಾರು ಗಂಡು ಮಕ್ಕಳ ಇಲ್ಲನ? ಏನು ಈ ಊರಾಗ ಗಂಡಸೇ ಇಲ್ಲ? ಹಂಗೆ ಕೃಷಿ ಕೊಡ್ಬೇಕಂತ ಯಾಕೆ ಅನ್ನತ್ತಿದ್ದೆ ನೀನು? ನನಗೆಲ್ಲ ಗೊತ್ತಿದ್ದ ಮಾತಾಡ್ತಾನಮ್ಮ. ನೀನು ಸುಮ್ಮನೆ ನನಗೆ ತಲೆ ಹಾಕ್ಬೇಡ. ನನ್ನ ಮಗಳು ಕೃಷಿಗೆ ಕೊಡಬೇಕು. ಅದಕ್ಕೆ ನನ್ನ ಮಗಳನ್ನ ನಾನು ಫಾರಿನಿಂದ ಕರ್ಸಾಕತ್ತಾನ. ಆಕಿನೂ ಬರ್ತಾ ಇದ್ದಾಳ. ನನ್ನ ಮಗ ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ. ಆದ್ರೆ ನನ್ನ ಮಗಗೆ ಜಾನು ತೊಗೋಬೇಕು ಅಂತ ಅಂದ್ಕೊಂಡೀನಿ. ಜಾನು ನನ್ನ ಮಗಗೆ ಕೃಷ್ಕ ನನ್ನ ಮಗಳನ್ನ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿ ಆಗೈತಿ. ಅದನ್ನು ಯಾರು ತಪ್ಸೋಕ್ಕಾಗಂಗಿಲ್ಲ. ಅಕಸ್ಮಾತ್ ಅದೇನಾರು ತಪ್ಸೋದಾದ್ರೆ ನನ್ನ ಹೆಣ ಬಿದ್ದಿರ್ತಿದ್ಲೆ ಅಷ್ಟೇ. ಅಯ್ಯೋ, ಏನೀಗ ಹುಚ್ಚಿ ಹಂಗೆ ಮಾತಾಡತಾಳು ಐಶ್ವರ್ಯ? ಏನು ಮಾಡೋದು ಈಗ? ಅತ್ತಮ್ಮ, ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಬಾರ್ದು. ಅಲ್ಲ, ಈಕೆ ತಿಳಿದು ಮಾತಾಡತಾಳು ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಯಾಕೆ ಈ ರೀತಿ ಮಾತಾಡತಾಳು? ನೀವಾದರೂ ಸ್ವಲ್ಪ ಹೇಳಿದ್ರೆ ಕೇಳ್ತಾಳ ಅಂತಂದ್ರೆ ನೀವು ಹೇಳಿದ್ರು ಅವ್ರು ಕೇಳಾಕತ್ತೇನ ಇಲ್ಲ. ಏನು ಮಾಡೋದು ಇವಾಗ? ಈ ವಿಷಯ ಏನಾದರೂ ಕ್ರಿಶ್ ಗೊತ್ತಾದ್ರೆ ಕ್ರಿಶ್ ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲೇಬೇಕು. ಅದಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಕ್ರಿಶ್ಗೆ ಒಂದೇ ಇರೋದು ಏನು ಗೊತ್ತಾ? ಅದು ನನ್ನ ಮಗಳನ್ನ ಮದುವೆ ಆಗಬೇಕು, ಇಲ್ಲ ನನ್ನ ಹೆಣಕ್ಕೆ ಬೆಂಕಿ ಹಚ್ಚಬೇಕು ಅಷ್ಟೇ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಲಿ. ಸಾಕು, ಸುಮ್ಮನಿರು ಪ್ರೇಮ. ಏನಂತ ಮಾತಾಡ್ತಾ ಇದೀಯಾ? ತಿಳಿದಂಗೆಲ್ಲ ಮಾತಾಡೋಕೆ ಹೋಗ್ಬೇಡ. ಈಗ ಸಾಯೋ ಮಾತೆಲ್ಲ ಯಾಕೆ? ನೋಡೋಣ, ಕ್ರಿಶ್ ಬರಲಿ, ನಿನ್ನ ಮಗಳನ್ನೂ ಕರೆಸು, ಅವಳು ಬರಲಿ. ಬಂದಮೇಲೆ ಕೂತ್ಕೊಂಡು ಎಲ್ಲರೂ ಸೇರಿ ಮಾತಾಡೋಣ. ಆಮೇಲೆ ಅವನು ಏನು ಡಿಸಿಷನ್ ತೊಗೋತಾನೋ ಅದೇ ನಮ್ದೆಲ್ಲದು ಡಿಸಿಷನ್. ಅದ್ರ ಬಿಟ್ಟು ನೀನು ಹೇಳ್ದಂಗೆ ನಮಗೆಲ್ಲ ಕೇಳೋಕ್ಕಾಗಂಗಿಲ್ಲ. ಕ್ರಿಶ್ ಹೇಗೆ ಹೇಳ್ತಾರೆ ನಾನು ಹಾಗೆ ಕೇಳೋದು. ಇದ್ರ ಮೇಲೆ ನಿನ್ನಿಷ್ಟ. ಹೌದಾ? ಸರಿ, ಹೋಗಿ. ನನಗೂ ಏನು ಮಾಡಬೇಕು, ಹೇಗಿರಬೇಕು, ಏನು ಮಾಡಿದ್ರೆ ಕ್ರಿಶ್ ನನ್ನ ಮಗಳನ್ನ ಮದುವೆ ಆಗ್ತಾನೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿದೆ. ನಾನು ಹಾಗೆ ಮಾಡ್ತೀನಿ. ನೀವೇನಾದರೂ ನಾವು ಒಪ್ಪಿಸಲಿಲ್ಲ ಅಂದ್ಕೊಳ್ಳಿ, ನಾನು ಸುಮ್ಮನೆ ಸಾಯಲ್ಲ. ಎಲ್ಲರ ಮೇಲೆ ಹೆಸರು ಬರೆದಿಟ್ಟು ಆಮೇಲೆ ಸೂಸೈಡ್ ಮಾಡ್ಕೋತೀನಿ. ಸುಮ್ಮನೆ ಅಂತ ನಾನು ಸಾಯಲ್ಲ. ನಿಮ್ಮೆಲ್ಲರದು ಹೆಸರು ಬರೆದಿಟ್ಟು ನೀವೇ ನನ್ನ ಸಾವಿಗೆ ಕಾರಣ ಅಂತ ನಾನು ಬರೆದಿಟ್ಟೆ ಸಾಯೋದು. ಅದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸೋದೆ ಸುಂದ್ರಿ. ಇವಳೇ ನನಗೆ ವಿಷ ಹಾಕೊಂಡ್ಲು ಅಂತ ಬರಿತೀನಿ. ಎಲ್ಲ ಬಿಟ್ಟು ಸುಂದ್ರಿಗೆ ಯಾಕೆ ಬರತ್ತೀನಿ ನೀನು? ಅವಳೇನು ಮಾಡಿದ್ಲೀಗ? ಅವಳು ಏನಂದ್ಲು ಅಂತ ಈ ರೀತಿ ಎಲ್ಲ ಮಾತಾಡ್ತೀನಿ ನೀನು? ನನಗಂತೂ ಒಂದು ಅರ್ಥ ಆಗತ್ತಿಲ್ಲ. ಅವಳು ಏನು ಮಾತಾಡಿದ್ಲ ಅಂತ ನಿಮಗೆ ಗೊತ್ತಿಲ್ವ? ಅದಕ್ಕೆ ಇಲ್ಲಿಗೆ ಬಂದು ನಾನು ಆ ಗೌರಿನ ಬೈಬೇಕಾದ್ರೆ ನನ್ನನ್ನು ಬೈದ್ಲು. ನನಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ಅವಳು ಮುಂದೆ ನನಗಂದ್ಲು. ಅವಳು ಮುಂದೆ ಅನಿಸ್ಕೊಂಥದ್ದು ನನಗೇನು ಬಂದಿತ್ತು? ಸುಂದ್ರಿ ನಿಮ್ಮ ಮನೆ ಸೊಸೆ ಅಷ್ಟೇ, ಅವಳು ನನಗೇನು ಸಂಬಂಧ ಇಲ್ಲ. ಆದರೆ ಅವ್ರು ನಮ್ಮ ಮನೆಗೆ ಬಂದು ನನ್ನ ಬೈಯೋಷ್ಟು ಅಧಿಕಾರ ಅವ್ಳು ಯಾರು ಕೊಟ್ಟಿದ್ದು ಅಂತ ಅಂದಕ್ಕೆ ನನಗಂತಾಳ, ಆ ಬಸರಿರೋ ಹೆಂಗಸಿನ ನೋಡಿದ್ರು ನಿಮ್ಮ ಕನಿಕರ ಅನ್ನೋದು ಬರೋದಿಲ್ಲ ಅಂತ ಕೇಳ್ತಾಳ. ಈಕೆ ಯಾರು ಅದನ್ನು ನನಗೆ ಹೇಳಕ್ಕೆ?
ನನ್ನ ಇಷ್ಟ. ನಮ್ಮ ಮನೆ ಕೆಲಸದವಳು ಆಕಿ ತಿನ್ನಕ ಇಲ್ಲಿ ಬರತ್ತ ಆದ್ಮೇಲೆ ಎಲ್ಲ ಕೆಲಸನೂ ಮಾಡಲೇಬೇಕಲ್ಲ. ಹಾಂ ಅದ ಬಿಟ್ಟು ಈಕೆ ಕೇಳಿಸಿ ಆಕಿನ ಆರಾಮ್ ಕುಂದಿಸಿ ನಾನೆಲ್ಲ ಕೆಲಸ ಮಾಡಿ ಆಕಿಗೆ ತಿನ್ನಕ್ಕೆ ಹಾಕ್ಬೇಕಾ? ಇವಳಿಗೆ ಎದಕ್ಕೆ ಬೇಕು ಅಂತ ನಿನ್ನ ಸೊಸೆಗೆ? ಮೊದಲು ಹೋಗಿ ನಿನ್ನ ಸೊಸೆಗೆ ಬುದ್ಧಿ ಹೇಳು, ಇಲ್ಲ ಅಂದರೆ ಅವಳಿಗೊಂದು ಗತಿ ಕಾಣಿಸ್ಬೇಕಾಗತ್ತ. ಪ್ರೇಮ ಸಾಕು, ಸುಮ್ಮನಿರು. ಎಲ್ಲರೂ ಸುಮ್ಮನೆ ಇದ್ದಾರೆ ಅಂತ ಏನು ಬೇಕಾದ್ರೆ ಮಾತಾಡಿದ್ರ ತೆಗೆದೊಂದು ಬಿಡ್ತೀನಿ ನೋಡು. ಅಮ್ಮ ನನ್ನ ಮೇಲೆ ಕೈ ಎತ್ತತ್ತಿದೆ ಇಷ್ಟು ವರ್ಷದಾಗ ಫಸ್ಟ್ ನನ್ನ ಮೇಲೆ ಕೈ ಎತ್ತಿದೆಯಲ್ಲ, ಯಾವಳಿಂದ? ಆ ಸುಂದ್ರಿಯಿಂದ. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವಳ ನೆಮ್ಮದಿಯಾಗಿರಕ್ಕೆ ನಾನು ಬಿಡಂಗಿಲ್ಲ. ಅಮ್ಮ ಪ್ರೇಮ ಸಾಕು ಮಾಡು. ನನ್ನ ಸೊಸೆ ಮೇಲೆ ಹಿಂಗೆ ದ್ವೇಷ ಕರಕತ್ರ ನಾನಂತೂ ಸುಮ್ಮನೆ ಇರಂಗಿಲ್ಲ. ಅವಳು ಒಂದು ಮುಗ್ಧ ಮನಸ್ಸಿನ ಹುಡುಗಿ. ಅವಳು ಅಂತ ಸೊಸೆ ಸಿಗಾಕ ನಾನು ಎಷ್ಟು ಪುಣ್ಯ ಮಾಡಿದ್ರೆ ನನಗೆ ಗೊತ್ತು. ಸಿಟ್ಟು ಮಾಡ್ಕೊಂಡೆ, ಅವಾಗ ನಾನು ತಿಳಿದ ಸಿಟ್ಟು ಮಾಡ್ಕೊಂಡೆ. ಆದರೆ ನೀನೇನು ಮಾಡಿದೆ? ಆ ಸಿಟ್ಟನ್ನ ನೀನು ದೊಡ್ಡದು ಮಾಡೋಕ್ಕೆ ಹೋದೆ. ನಾನು ಅವಳ ಮೇಲೆ ಪ್ರೀತಿ ತೋರಿಸ್ಬೇಕಂದಾಗೆಲ್ಲ ನೀನು ಏನು ಮಾಡ್ತಿದ್ದೆ? ತುಪ್ಪ ಸುರಿತಿದ್ದೆ. ಬೆಂಕಿಗೆ ತುಪ್ಪ ಸುರಿದ್ರೆ ಅದೇನು ಜಾಸ್ತಿ ಉರಿತಂತ ನನಗೆ ಗೊತ್ತಿತ್ತಲ್ಲ, ಅದಕ್ಕೆ ಬಂದು ತುಪ್ಪ ಸುರಿದು ನನ್ನ ಸೊಸೆನ ನಾನು ಮಾತಾಡ್ತಿರೋ ಹಾಗೆ ಮಾಡ್ತಿದ್ದೆ. ಅವಳ ಕಂಡ್ರೆ ನನಗೆ ಆಗದಿರೋ ಹಾಗೆ ಮಾಡ್ತಿದ್ದೆ. ಪರವಾಗಿಲ್ಲ ಅಂತ ನಾನು ನೀನು ಹೇಳಿದಕ್ಕೆಲ್ಲ ನೀನು ತಾಳಕ್ಕೆ ತಕ್ಕಂಗೆ ಕುಣಿತಿದ್ದೆ. ಆದರೆ ಇವಾಗ ಹಾಗಲ್ಲ. ನನ್ನ ಸೊಸೆ ಏನು ಅಂತ ನನಗೆ ಗೊತ್ತಾಗಿದೆ. ಗೊತ್ತಾದ್ಮೇಲೂ ಇವಾಗ ಅವಳು ಈ ಪರಿಸ್ಥಿತಿಯಲ್ಲಿದ್ದಾಗ ನಾನು ಅವಳಿಗೆ ಮೋಸ ಆಗೋದಕ್ಕೆ ನಾನು ಬಿಡಂಗಿಲ್ಲ. ಅವಳು ಕೃಷ್ಣ ಮದುವೆ ಮಾಡಿಸಿ ಅಂತ ಹೇಳ್ಬೋದು, ಆದ್ರೆ ನನ್ನ ಸೊಸೆಗೆ ನಾನು ಮೋಸ ಆಗೋಕ್ಕೆ ನಾನು ಬಿಡಂಗಿಲ್ಲ. ಅದು ಹೇಗೆ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಹಾಂ ಹೌದಾ? ಹೋಗಿ ಕೃಷ್ಗೆ ನನ್ನ ಮಗಳನ್ನ ಹೇಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ. ನನ್ನ ಮಗಳು ನಾಳೆನೇ ಬರ್ತಾಳೆ. ನಾಳೆಯಿಂದ ಸ್ಟಾರ್ಟ್. ಮಮ್ಮಿ, ಅಯ್ಯೋ ನನ್ನ ಮಗಳು ನಾಳೆ ಅಂತ ಹೇಳಿ ಇವತ್ತೇ ಬಂದುಬಿಟ್ಲಲ್ಲ, ಸರ್ಪ್ರೈಸಾ? ನನ್ನ ಮೊಮ್ಮಗಳು ಬಂದಾಗ ನನ್ನ ರೀತಿ ಇರಬಾರ್ದು, ಅದಕ್ಕೆ ಸಮಾಧಾನದಿಂದ ಅದನ್ನು ನಿನಗೆ ಆಮೇಲೆ ಬುದ್ಧಿ ಹೇಳ್ತೇನೆ ನಾನು. ಹಾಯ್ ಮಾಮ್, ಹೇಗಿದ್ದೀರಾ? ಎಲ್ರಿ ಚೆನ್ನಾಗಿದ್ದೀರಾ? ಅಜ್ಜಿ ಹೇಗಿದೆಯಾ? ಅಜ್ಜಿ ಮಗಳ ನೀನು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತು ನನಗೆ, ಭಾಳ ಖುಷಿ ಆಯ್ತು. ಅಲ್ಲ ನಾಳೆ ಬರ್ತಾನೆ ಅಂದಿದ್ದಿ, ಇವತ್ತು ಬಂದುಬಿಟ್ಟಿಯಲ್ಲ. ನಾನು ನೀನು ನಾಳೆ ಬರ್ತೀಯ ಅಂತ ಅಂದ್ಕೊಂಡಿದ್ನಿ. ನೀನು ಇವತ್ತೇ ಬಂದುಬಿಟ್ಟು? ಹೌದಾ ಅಮ್ಮ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಸುಮ್ಮನೆ ನೀನು ನಾಳೆ ಕಾಯ್ತಾ ಇರ್ತೀಯಾ, ನಾನು ನಿನಗೆ ಮುಂಚಿತವಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಇವತ್ತೇ ಬಂದೆ. ಯಾಕೆ ಅಜ್ಜಿ ಡಲ್ ಆಗಿದೆಯಾ? ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಅಯ್ಯೋ ಮೊನ್ನೆ ನಿಮ್ಮ ಅವ್ವನ ಫ್ರೆಂಡ್ ಒಬ್ಬಾಕಿ ಬಂದಿದ್ಲಿವ, ಆಕಿ ಹಿಂಗೆ ಇದ್ಲು. ಸೋಡಾ ಬುಡ್ಡಿ ಹಂಗೆ ನೀನು ಹಂಗೆ ಕಾಣತಿದ್ದಲ್ಲ, ಅದಕ್ಕೆ ನೋಡಿನಿ. ಎಲ್ಲಿ ನೀನು ಆಕಿನಂಗೆ ಕಾಣಕತ್ತಿಲ್ಲ, ಆಕಿನಂಗೆ ರೆಡಿ ಆಗಿದೋ ಏನು ನೀನು ಆಕಿ ಮಗಳು ಹಂಗೆ ಕಾಣಕತ್ತಿ ಅಂತ ನೋಡಿದೀವ. ಏನಮ್ಮ ನೀನು ಮಾತಾಡ್ತಾ ಇರೋದು? ನನ್ನ ಮಗಳು ನನ್ನ ಫ್ರೆಂಡ್ ಥರ ಇದ್ದಾಳ. ಆಕಿ ಥರ ಯಾಕೆ ಇರ್ತಾಳೆ? ನನ್ನ ಮಗಳು ಇರೋ ಹಂಗದಾಳ. ಹೇರ್ ಕಟ್ಟೋದು ಎಲ್ಲ ಆಕಿ ಥರ ಮಾಡಿಸಿದಾಳಲ್ಲ, ಅದಕ್ಕೆ ಹಂಗೆ ಕಾಣಿಸ್ತಿರ್ಬೋದು ನಿನಗೆ. ಸಾಕು ಸುಮ್ಮನೆ ಇರು. ಲಕ್ಕಿ ಹೇಗಿದೆಯಾ? ಆರಾಮಾಗಿದೆಯಾ? ಹೇಗೆ ಬಂದೆ? ಎಲ್ಲ ಬರಬೇಕಾದ್ರೆ ಏನೂ ತೊಂದರೆ ಆಗಲಿಲ್ಲ ಅಲ್ವಾ? ಏನೂ ಇಲ್ಲ ಅಮ್ಮ. ಅಪ್ಪ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅಣ್ಣ ಬಂದಿಲ್ವಾ? ಅಯ್ಯೋ ನಿಮ್ಮ ಅಣ್ಣ ಬಂದೇ ಇಲ್ಲ. ನಿಮ್ಮಣ್ಣ ಅವನು ಇದರಲ್ಲಿದ್ದಾನಲ್ಲ ಬೆಂಗಳೂರಲ್ಲಿ, ಅವನು ಇನ್ನೂ ಬಂದೇ ಇಲ್ಲ. ನಿನ್ನನ್ನು ನಾನು ಕರೆಸಿರೋದೇ ಒಂದು ಕೆಲಸಕ್ಕೆ. ಸರಿ ಬಾ, ಫ್ರೆಶ್ ಅಪ್ ಆಗು. ನಿಂಗೆ ಕಾಫಿ ಟೀ ಆದರೂ ಮಾಡ್ಕೊಡಕ್ಕೆ ಹೇಳ್ತೀನಿ. ಏನಜ್ಜಿ, ನಮ್ಮ ಅಜ್ಜ, ಅತ್ತೆ, ಮಾವ, ಮಾಮ, ಕೃಷ್ ಮಾಮ ಎಲ್ಲರೂ ಎಲ್ಲಿದ್ದಾರೆ? ಯಾರೂ ಕಾಣಿಸ್ತಾನೆ ಇಲ್ಲ. ಎಲ್ಲರೂ ನಾವು ಈ ಮನೆಗೆ ಬರಲ್ವಾ? ಅಲ್ಲೇ ಇರ್ತಾರಾ? ಅಯ್ಯೋ ಹಾಗೇನಿಲ್ಲವ, ಅಲ್ಲೇ ಇರ್ತಾರ, ಇಲ್ಲೂ ಬಂದಿರ್ತಾರ ಅವಾಗ ಅವಾಗ. ಅವ್ರಿಗೆ ಅಲ್ಲೇ ರೂಢಿ ಅಲ್ಲ, ಅಲ್ಲೇ ಇರ್ತಾರ. ನೀನು ಫ್ರೆಶ್ ಆಗಿ ಬಾ. ಹಾಂ ಕೃಷಿ ಇಲ್ಲ ಹೊರಗೆ ಹೋಗ್ಯಾನ. ನಿಮ್ಮ ಅಜ್ಜ ನಿಮ್ಮ ಮಾವ ಎಲ್ಲರೂ ಹೊರಗೆ ಹೋಗಿದ್ದಾರೆ, ಡ್ಯೂಟಿಗೆ ಹೋಗಿದ್ದಾರೆ. ಬರ್ತಾರೆ ಅವ್ರು. ನೀವು ಫ್ರೆಶ್ ಆಗಿ ಬರೋಷ್ಟಕ್ಕೆ ಬರ್ತಾರೆ. ಸರಿನಾ? ನಾನು ಹೋಗಿರ್ತೇನೆ, ನಿಂಗೆ ಏನಾದ್ರು ಸ್ಪೆಷಲ್ ಮಾಡಿರ್ತೇನೆ ಬಾ. ಹೌದಾ? ಸರಿ ಅಜ್ಜಿ, ಇವಾಗಲೇ ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಸರಿನಾ? ಸರಿ ಹೋಗಿ ರೆಡಿ ಆಗೋದು. ಅಮ್ಮ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಮಗಳೇ, ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಮೊದಲಿನಕ್ಕಿಂತ ಇವಾಗ ಇನ್ನೂ ಕ್ಯೂಟಾಗಿ ಕಾಣಕತ್ತಿ. ಓ ರಿಯಲಿ? ಥ್ಯಾಂಕ್ ಯು ಮಾಮ್. ಅಮ್ಮ ನನ್ನ ಮಗಳಂತೂ ಬಂದಿದ್ದಾಯ್ತು. ನಾಳೆ ಬರ್ತೀನಿ ಅಂತೇಳಿ ಇವತ್ತ ಬಂದಾಳ. ಇನ್ನು ಮುಂದೆ ಎಲ್ರಿಗೂ ಮದುವೆ ಮಾತುಕತೆ ಮಾಡೋದು ಅಷ್ಟೇ. ಯಾಕ್ಲೆ ನಿನಗೇನು ಹುಚ್ಚಿಗೆ ಚಿಡ್ದತ್ತೇನ? ಕೃಷಿಗೆ ಈಗಾಗಲೇ ಮದುವೆ ಆಗೈತಿ. ಪಾಪ ಸುಂದ್ರಿ ಹೊಟ್ಟಿಲ್ಲದಾಳ. ಈಗ ಈಗಿನ ತಗೊಂಡು ಬಂದ ಕೃಷಿ ಕಟ್ಟಿದ್ರ ಅವ್ರ ಜೀವನ ಹಾಳಾಗಂಗಿಲ್ಲ, ನಿನ್ನ ಮಗಳ ಜೀವನನೂ ಹಾಳಾಗ್ತತಿ. ನೋಡಮ್ಮ, ನಿನಗೆ ನಾನು ಮುಖ್ಯನಾ ಅಥವಾ ಆ ಸುಂದ್ರಿ ಮುಖ್ಯನಾ? ಹೇಳು ನನಗೆ. ನೋಡು ಮಗಳ, ನಾ ಹೇಳೋದನ್ನು ಜರ ಅರ್ಥ ಮಾಡ್ಕೊ. ನೀನು ಈ ರೀತಿ ಮಾತಾಡಿದ್ರೆ ನಾನು ಏನಂತ ಹೇಳಿ, ನಾನು ಏನಂತ ಮಾತಾಡಲಿ? ನನಗೇನು ಹೇಳ್ಬೇಕನ್ನೋದು ತಿಳಿವಾತು, ಏನು ಮಾತಾಡ್ಬೇಕನ್ನೋದು ಗೊತ್ತಾಗ್ಬಲ್ತು. ಒಂಥರ ತಲೆ ಕೆಟ್ಟಂಗೆ ಆಗ್ಬಿಟ್ಟತ್ ನನಗೆ. ಏನತ್ತೆ ಲಕ್ಕಿ ಬಂದಿದ್ದಾಳಂತೆ? ನನಗೆ ಹೇಳೇ ಇಲ್ಲ. ಅಯ್ಯೋ ಕ್ರಿಶ್, ಇವಾಗ ಬಂದೆ ಡ್ಯೂಟಿಯಿಂದ. ಅವಳು ಇವಾಗ ತಾನೇ ಬಂದು ನನ್ನ ಮುಂದೆ ನಾಳೆ ಬರ್ತೀನಿ ಅಂತ ಹೇಳಿದ್ಲು. ಅಮ್ಮಂಗೆ ಅದೇ ಹೇಳ್ತಾ ಇದ್ದೆ ಇವಾಗ. ಆದರೆ ನೋಡಿದ್ರೆ ಇವತ್ತೇ ಬಂದುಬಿಟ್ಟಿದ್ದಾಳೆ. ನನಗಂತೂ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ. ಬಾ ಕೂತ್ಕೋ. ಹೌದಾ? ಸರಿ ಅತ್ತೆ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ ಅಪ್ಪ.